ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಶುರು ಮಾಡಿಬಿಡೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರ ಮೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮನ್ನ ಜಾಯಿನ್ ಆಗ್ತಾರೆ. ಬಂದ್ರು ಅನ್ಸುತ್ತೆ ಸರ್. ಇನ್ನೇನು 2 ನಿಮಿಷದಲ್ಲಿ ಜಾಯಿನ್ ಆಗ್ತಾರೆ ಅಂತಿದ್ದೆ, ಅಷ್ಟೊತ್ತಲ್ಲಿ ಎಂಟ್ರಿ ತಗೊಂಡ್ರಿ ಸರ್. ಫುಲ್ ಸ್ವಾಗ್ ಎಂಟ್ರಿ. ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ಗೆ. ಇವತ್ತು ಗುನುಗುನುಗು ಅಲ್ಲ, ನಿಮ್ ಜೊತೆ ಎಲ್ಲ ಸಖತ್ ಚಮಕ್ ಆತರ ಸರಳ ಪ್ರೇಮ ಕಥೆ ಎಲ್ಲ ನೀವಿಲ್ದೆ ಸರ್. ಓಕೆ, ಇದೇ ಫೆಬ್ರವರಿ 8ಕ್ಕೆ ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಗುನುಗುನುಗು ಅನ್ನುವಂತ ಒಂದು ಸ್ಪೆಷಲ್ ಸಾಂಗ್ ಇವತ್ತು ನಾವು ಈ ವೇದಿಕೆಯಲ್ಲಿ ರಿಲೀಸ್ ಮಾಡ್ತಾ ಇದೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಒಂದು ಸರಳ ಪ್ರೇಮಕತೆ ಸಿನಿಮಾದ ತಂಡ, ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ರಿಗೂ ಪ್ರೀತಿಯ ಸ್ವಾಗತವನ್ನ ಕೊಡ್ತೀನಿ. ಗಣೇಶ್ ಸರ್, ಮತ್ತೊಂದ್ಸಲ ಪ್ರೀತಿಯ ಸ್ವಾಗತ ಒಂದು ಸರಳ ಪ್ರೇಮಕತೆ ತಂಡದ ಪರವಾಗಿ. ಇನ್ನು ನಮ್ಮ ಸಿನಿಮಾದ ನಾಯಕ ನಟ ವಿನಯ್ ರಾಜ್ಕುಮಾರ್ ಅವರು, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ಅದ್ ಯಾವ ಗಳಿಗೆಯಲ್ಲಿ ವಿನಯ್ ಅಂತ ಹೆಸರಿಟ್ರೋ ಗೊತ್ತಿಲ್ಲ, ನಯ ವಿನಯ ಎಲ್ಲ ತುಂಬಿ ತುಳುಕ್ತಾ ಇದೆ ಸರ್. ನಿಮ್ಮನ್ನ ನೋಡಿದಾಗೆಲ್ಲ ನಾನು ಎಲ್ರಿಗೂ ಅದೆಲ್ಲ ಹೇಳ್ತೀನಿ. ಇಬ್ಬರು ನಾಯಕಿಯರು ನಮ್ಮನ್ನ ಜಾಯಿನ್ ಆಗ್ಬೇಕು, ಸ್ವಾತಿಷ್ಟ ಹಾಗೆ ಮಲ್ಲಿಕಾ ಸಿಂಗ್. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವ್ರು ಕೂಡ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಾರೆ. ಹಾಗೆ ಈ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಸಿಂಪಲ್ ಸುನಿ ಸರ್. ಸಿಂಪಲ್ ಸುನಿ ಸರ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮಾಡಿದ್ಮೇಲೆ ಸಿಂಪಲ್ ಸುನಿ ಅಂತ ಫೇಮಸ್ ಆದ್ರು. ಆಮೇಲೆ ಸಖತ್ತು ಚಮಕ್ಕು ಎಲ್ಲ ಬಂತು. ನಾವೆಲ್ಲ ಮೀಡಿಯಾದವರು ಚಮಕ್ ಸುನಿ, ಸಖತ್ ಸುನಿ ಈ ತರ ಎಲ್ಲ ಕರೆಯಕ್ ತುಂಬಾ ಟ್ರೈ ಮಾಡಿದ್ವಿ ಗಣೇಶ್ ಸರ್. ಆದ್ರೆ ಅವರು ಇಲ್ಲ ನಾನು ಸಿಂಪಲ್ ಸುನಿನೇ ಅಂತ ತುಂಬಾ ವಾದ ಮಾಡ್ತಾ ಇದ್ರು. ಫೈನಲ್ ಆಗಿ ಅವರಿಗೆ ಅನ್ಸಿರ್ಬೇಕು ಈ ತರದ್ ಏನಾರು ಹೆಸರು ಚೇಂಜ್ ಮಾಡ್ಬಿಡ್ತಾರೆ ಅಂತ ಅಧಿಕೃತ ಮುದ್ರೆ ಹೊತ್ಬಿಡೋಣ ಅಂತ ಒಂದು ಸರಳ ಪ್ರೇಮ ಕಥೆ ಅಂತ ಕನ್ನಡದಲ್ಲಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿನ ಕನ್ನಡದಲ್ಲಿ ಹೇಳೋಕೆ ಹೊರಟಿದ್ದಾರೆ. ಸೊ ಈ ಒಂದು ವಿರಳ ಪ್ರೇಮ ಕಥೆ, ವಿರಳ ಹೋಗಿ ಸರಳ ಪ್ರೇಮ ಕಥೆ ಆಗಿದೆ. ಫೆಬ್ರವರಿ ಅಂದ ತಕ್ಷಣ ಪ್ರೇಮಿಗಳ ತಿಂಗಳು, ಪ್ರೇಮಿಗಳ ದಿನಾಚರಣೆ ಬರುವಂತ ತಿಂಗಳು. ಹಾಗಾಗಿ ಸರಿಯಾದ ಸಮಯಕ್ಕೆ ಪ್ರೇಕ್ಷಕರ ಮುಂದೆ ಬರೋದಕ್ಕೆ ರೆಡಿ ಆಗಿರುವಂತ ಒಂದು ಸಿನಿಮಾ. ಸೊ ಈ ಸಿನಿಮಾದ ಒಂದು ಸ್ಪೆಷಲ್ ಹಾಡನ್ನ ಲಾಂಚ್ ಮಾಡೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮುಂಚೆ ಈಗಾಗಲೇ ರಿಲೀಸ್ ಆಗಿರುವಂತ ಒಂದು ಹಾಡು, ನೀನ್ ಯಾರೆಲೆ ಅನ್ನುವಂತ ಹಾಡು, ತುಂಬಾ ಜನಮೆಚ್ಚುಗೆ ಗಳಿಸಿರುವಂತ ಹಾಡು. ಆ ಹಾಡನ್ನ ನೋಡ್ಕೊಂಡು ವಾಪಸ್ ಬರೋಣ, ಆಮೇಲೆ ಮುಂದಿನ ಮಾತಾಡ್ತೀನಿ. ಸಾಂಗ್ ಪ್ಲೀಸ್. ಸೂಪರ್ ಮೆಲೋಡಿಯಸ್ ಈ ಹಾಡು ಈಗಾಗಲೇ ಸಿಕ್ಕಾಪಟ್ಟೆ ಜನಮೆಚ್ಚುಗೆ ಗಳಿಸಿರುವಂತ ಹಾಡು. ಸಂಗೀತ ಸಂಯೋಜನೆ ಈ ಸಿನಿಮಾಗೆ ವೀರ್ ಸಮರ್ಥ ಅವ್ರದ್ದು. ಇವತ್ತು ನಾವು ರಿಲೀಸ್ ಮಾಡ್ತಾ ಇರುವಂತ ಹಾಡಿನ ಬಗ್ಗೆ ಹೇಳೋದಾದ್ರೆ, ನಾವು ಇದಕ್ಕೆ ಸಚಿನ್ ಅವರು ಲಿರಿಕ್ಸ್ ಬರ್ತಿದ್ದಾರೆ, ಕೊರಿಯೋಗ್ರಫಿ ಮಧು ಅವ್ರದ್ದಿದೆ. ಇನ್ನು ಸಿಂಪಲ್ ಸುನಿ ಸರ್ ಹಾಗೆ ವಿನಯ್ ಸರ್ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಿದೆ ಅಂದಾಗ್ಲೇ ಅಲ್ಲೊಂದು ಎಕ್ಸ್ಪೆಕ್ಟೇಷನ್ ಶುರು ಆಯ್ತು. ಅಂದ್ರೆ ಸಿಂಪಲ್ ಸುನಿ ಸರ್ಗೆ ಅವ್ರದೇ ಆಗಿರುವಂತ ಒಂದು ಅಭಿಮಾನಿ ಬಳಗ ಇದೆ, ಇನ್ನು ವಿನಯ್ ರಾಜ್ಕುಮಾರ್ ಅವ್ರಿಗೆ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಒಂದು ಸರಳ ಪ್ರೇಮ ಕಥೆ ಆಗ್ತಾ ಇದೆ ಅಂದಾಗ ನಂಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಏನಂದ್ರೆ, ಒಂದ್ ಕಡೆ ವಿನಯ್ ಅವರು ಅಂದ ತಕ್ಷಣ ನಾನು ಈಗಾಗಲೇ ಹೇಳಿದೆ, ಸ್ವಲ್ಪ ಸಾಫ್ಟ್ ಸ್ಪೋಕನ್, ಸಿಂಪಲ್, ಅವ್ರ ವ್ಯಕ್ತಿತ್ವ ಆ ತರ ಹೆಸರಿಗೆ ತಕ್ಕಂತ ವ್ಯಕ್ತಿತ್ವ. ಇನ್ನು ಸುನಿ ಸರ್ ಅಂದ ತಕ್ಷಣ, ಸುನಿ ಸರ್ ನಾನು ಸಿಂಪಲ್ ಅಂದ್ರೂ ಅವರಲ್ಲಿ ಒಂದು ನಾಟಿನೆಸ್ ಇದೆ ಅಲ್ಲ ಗಣೇಶ್ ಸರ್, ನೀವು ಇದನ್ನ ಒಪ್ಕೊಳ್ತೀರ? ಸ್ವಲ್ಪ ಅಲ್ಲ, ತುಂಬಾನೇ ಇದೆ, ಒಂದು ತರಲೆ ಇದೆ. ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದ್ರೆ ಒಂದಷ್ಟು ಕಂಟೆಂಟ್ಗಳು ನಮಗೆ ಗೊತ್ತಾಗುತ್ತೆ. ಈ ಸಿನಿಮಾದಲ್ಲಿ ವಿನಯ್ ಅವ್ರು ಮಾಡಿರುವಂತ ಪಾತ್ರ, ಸುನಿ ಸರ್ ರಿಯಲ್ ಕ್ಯಾರೆಕ್ಟರ್ ಮತ್ತೆ ವಿನಯ್ ಅವರ ರಿಯಲ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಒಂದ್ ಸ್ವಲ್ಪ ಸಿಂಪಲ್, ಒಂದ್ ಸ್ವಲ್ಪ ತರ್ಲೆ, ಅತಿಶಯ ಅನ್ನುವಂತ ಪಾತ್ರ ಮಾಡಿದ್ದಾರೆ ವಿನಯ್ ಅವರು. ಈಗ ಸಾಂಗ್ ಲಾಂಚ್ ಮಾಡುವಂತ ಸಮಯ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾಂಗ್ ಲಾಂಚ್ ಓಕೆ. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ವೀರ್ ಸಮರ್ಥ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದಲ್ಲ ಎರಡಲ್ಲ 11 ಹಾಡುಗಳಿದೆ. ಒಂಥರ ಮ್ಯೂಸಿಕಲ್ ಲವ್ ಸ್ಟೋರಿ ಈ ಸಿನಿಮಾ. ಎಲ್ಲವೂ ಒಂದಕ್ಕಿಂತ ಒಂದು ವಿಭಿನ್ನವಾದಂತ ಹಾಡು. ಸರ್ ಓಕೆ, ನೀವು ಸರ್ ಹೇಳಿ, ಈ ಸಿನಿಮಾಗೆ ಒಂದು ಸರಳ ಪ್ರೇಮ ಕಥೆ ಸಂಗೀತ ಸಂಯೋಜನೆ ಅಂದ ತಕ್ಷಣ ಸುನಿ ಸರ್ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ? ಪ್ರಥಮವಾಗಿ ಎಲ್ರಿಗೂ ನಮಸ್ಕಾರ.
ನನಗೆ ಸುನೀಲ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಆಸೆ ಇತ್ತು. ಇದು ಆಸೆ ಹೆಚ್ಚು ಕಡಿಮೆ ಅವ್ರದ್ದು ಸಿಂಪಲ್ ಆಗಿ ಒಂದು ಲವ್ ಸಿನಿಮಾದಿಂದ ಅವ್ರು ರಿಲೀಸ್ ಆದಾಗಿಂದ ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕಂತ ಆಸೆ ಇತ್ತು. ಯಾಕಂದರೆ ತುಂಬ ಸಿಂಪಲ್ ಆದ, ಅಂದರೆ ಪ್ರತಿಯೊಬ್ಬ ಸಾಧಾರಣ ಮನುಷ್ಯನ ಬಗ್ಗೆ ಜೀವನದಲ್ಲಿ ಏನು ನಡೀತು ಆ ಥರ ಸಿನಿಮಾಗಳಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿರುತ್ತೆ ಅವ್ರ ಸಿನಿಮಾದು. ಹಾಗಾಗಿ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕನಿಗೆ ಮ್ಯೂಸಿಕಲ್ ಆಗಿ ಸಿನಿಮಾ ಮಾಡುವಂಥ ನಿರ್ದೇಶಕರ ಜೊತೆ ಕೆಲಸ ಮಾಡೋಕ್ಕಂತ ಆಸೆ ಇರುತ್ತೆ. ನನಗೂ ಕೂಡ ಇತ್ತು. ಅವ್ರಿಗೆ ಅಪ್ರೋಚು ಮಾಡಿದ್ದೆ. ಬಟ್ ಕಾಲ ಈ ಸಿನಿಮಾಗೆ ಬಂದು ಕೂಡ ಬಂತು. ಅವರು ಸರ್ ಜೊತೆಲಿ ಸಿನಿಮಾ ಮಾಡೋಣ ಅಂತಂದು ಹೇಳಿದಾಗ ನಾನು ತುಂಬ ಎಕ್ಸೈಟ್ ಆಗಿದ್ದೆ. ನಾನು ತುಂಬ ಖುಷಿಯಾಗಿ ಈ ಪಿಕ್ಚರ್ ಒಪ್ಕೊಂಡೆ. ಆನಂತರ ಸ್ಪೆಷಲ್ ಆಗಿ ಏನಂದರೆ ಸುನೀಲ್ ಸರ್ ಜೊತೆ ಪಿಕ್ಚರ್ ಮಾಡೋದಂದ್ರೆ ಆ ಸುನೀಲ್ ಸರ್ದು ಎಲ್ಲಕ್ಕಿಂತ ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇದು. ಏನಕಂದ್ರೆ ಈ ಸಿನಿಮಾದಲ್ಲಿ ಬಂದು ಟೋಟಲ್ 11 ಟ್ರ್ಯಾಕ್ಸ್ ಇದೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಎಲ್ಲ ಕುತ್ಕೋಬಿಡಿ. ಸ್ವಲ್ಪ ಕ್ಯಾಮ್ರಾ ಮುಂದೆ ಇರೋಂಥವ್ರೆಲ್ಲ ಕುತ್ಕೊಂಡ್ಬಿಡಿ. ದಯವಿಟ್ಟು ಕುತ್ಕೊಬಿಡಿ. ಕ್ಯಾಮ್ರಾ ಕಟ್ಟ ಬರ್ಬಿಡಿ. ಓಕೆ ಓಕೆ, ಹೇಳಿ ಸರ್, ಹೇಳಿ. ಸಾರಿ. ಸುನೀಲ್ ಸರ್ ಸಿನಿಮಾ ಕೊಡೋದಲ್ದೇನೆ ಇದರಲ್ಲಿ ಸ್ಪೆಷಲ್ ಆಗಿ 11 ಹಾಡು ಟ್ರ್ಯಾಕ್ಸ್ ಇದೆ. ಅಂದ್ರೆ 8 ಫುಲ್ ಲೆಂತ್ ಸಾಂಗ್ಸ್ ಇದೆ, 3 ಬಿಟ್ ಸಾಂಗ್ಸ್ ಇದೆ. ಹಾಗಾಗಿ ಅವ್ರ ಕ್ಯಾರಿಯರ್ ಕೂಡ ಒಂದು ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇದು. ನನ್ನ ಕ್ಯಾರಿಯರ್ ಕೂಡ ದೊಡ್ಡ ಮ್ಯೂಸಿಕಲ್ ಸಿನಿಮಾ. ನಾನು ಕಾರಂಜಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಆದ ನಂತರ ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇದೊಂದು. ಪ್ರತಿಯೊಬ್ಬ ಸಂಗೀತ ನಿರ್ದೇಶಕನ ಜೀವನದಲ್ಲಿ ಇಂಥ ಒಂದು ಸಿನಿಮಾ ಸಿಗೋ ತುಂಬ ಅಪರೂಪ. 50 ಸಿನಿಮಾ ಮಾಡಲಿ, 100 ಸಿನಿಮಾ ಮಾಡಲಿ, ಆದರೆ ಒಂದು 8-10 ಟ್ರ್ಯಾಕ್ಸ್ ಇರೋ ಸಿನಿಮಾ ಸಿಗೋದು ಲಕ್ಕಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಆ ಥರ ನಾನು ಕೂಡ ತುಂಬ ಲಕ್ಕಿ ಆಗಿದ್ದೀನಿ ಈ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ. ಸುನೀಲ್ ಸರ್ಗೆ ಮತ್ತು ನಮ್ಮ ನಿರ್ಮಾಪಕರು ಮೈಸೂರು ರಮೇಶ್ ಸರ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ಮಾಪಕರು ಅಂದ ತಕ್ಷಣ ನನಗೆ ನೆನಪಾಯ್ತು ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ತುಂಬಾ ಪ್ಯಾಷನ್ ಇಟ್ಕೊಂಡು ಸಿನಿಮಾ ರಂಗಕ್ಕೆ ಬಂದಿರುವಂತ ನಿರ್ಮಾಪಕರು ರಮೇಶ್ ಅವರು. ಈಗ ಕರಿತೀನಿ, ಲೇಟೆಸ್ಟ್ ಆಗಿ ಕರಿತೀನಿ. ಒಂದೆರಡು ಲೈನ್ ಹೇಳಬೇಕು ಅಂತ ನಿಮ್ಮ ಬಗ್ಗೆ. ಇವರು ಮೈಸೂರವ್ರು, ಮೈಸೂರು ರಮೇಶ್ ಅಂತಾನೆ ನೀವು ಫೇಮಸ್ಸು. ಎಲ್ಲ ಪ್ರೆಸ್ ಮೀಟು ಮೈಸೂರಲ್ಲೇ ಮಾಡ್ತಾ ಇದ್ರು. ನಾವೆಲ್ಲ ಮೈಸೂರವರೆಗೂ ಹೋಗೋದು, ಪ್ರೆಸ್ ಮೀಟ್ ಅಟೆಂಡ್ ಮಾಡೋದು, ವಾಪಸ್ ಬರೋದು. ಈಗ ಸಿನಿಮಾ ರಿಲೀಸ್ ಆಗೋ ಟೈಮ್ ಅಲ್ಲ, ಅದಕ್ಕೆ ಅವ್ರ ಇಡೀ ತಂಡ ಬೆಂಗಳೂರಿಗೆ ಬಂದ್ಬಿಟ್ಟಿದೆ. ಸೊ ನಮಗ್ ಖುಷಿ. ಇದು ಮೋಸ್ಟ್ಲಿ ಬೆಂಗಳೂರಲ್ಲಿ ಆಗ್ತಿರೋ ಫಸ್ಟ್ ಕಾರ್ಯಕ್ರಮ ಅನ್ಸುತ್ತಲ್ಲ, ಸೆಕೆಂಡ್ ಕಾರ್ಯಕ್ರಮ. ಓಕೆ, ಈಗ ಸಾಂಗ್ ಲಾಂಚ್ ಮಾಡುವಂತ ಸಮಯ. ಗಣೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸುನಿ ಸರಿಗೆ ನಿಮ್ ಸ್ಟೈಲಲ್ಲಿ ವಿಶ್ ಮಾಡಿ ಸಾಂಗ್ ಲಾಂಚ್ ಅಂದ್ರೆ ಅವ್ರ ತಂಡಕ್ಕೆ, ಇಡೀ ತಂಡಕ್ಕೆ, ಸಾರಿ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಫಸ್ಟ್ ಸಾಂಗ್ ನೋಡೋಣ ಅಂತೇನೆ. ಒಂದ್ ನಿಮಿಷ ಸುನಿ ಸರ್. ಮೈಕ್ ಕೊಡಿ ಸರ್. ಫೋನ್ ಯಾರು ಕೆಳಗೆ? ಓಕೆ, ಥ್ಯಾಂಕ್ ಯು ಸರ್. ನೋಡಾದ್ಮೇಲೆ ಮತ್ತೆ ನಾನು ಮಾತಾಡ್ತೀನಿ. ಗುನುಗುನುಗು ಅನ್ನುವಂತ ಹಾಡು ಇವತ್ತು ಈ ವೇದಿಕೆಯಲ್ಲಿ ರಿಲೀಸ್ ಆಗ್ತದೆ. ಸರ್ ಕುತ್ಕೊಂಡು, ಪರವಾಗಿಲ್ಲ, ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾತಾಡ್ಬೇಕಿಲ್ಲ. ಅವರೆಲ್ಲ ನಂಗೆ ಬೈ ಒಂದು ಸರಳ ಪ್ರೇಮ ಕಥೆ ಅಂತ ಹೆಂಗೆ ಹೇಳಿದ್ರು ಹಾಗೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಸಹ ಸರಳವಾಗೇ ಇದ್ದಾರೆ. ವಿನಯ್ ಸರು, ಸ್ವಾತಿಷ್ಠ ಮೇಡಮು, ಮಲ್ಲಿಕಾ ಮೇಡಮ್ ಎಲ್ಲರೂ ಸಹ ಸರಳವಾಗಿದ್ದಾರೆ. ಬಟ್ ನಮ್ಮ ಡೈರೆಕ್ಟ್ರು ಸುನಿ ಸರ್ ಅಂತ ಸರಳವಾಗಿಲ್ಲ. ಸಿನಿಮಾ ಮಾಡೋದ್ರಲ್ಲಿ ಅವ್ರು ರಾಕ್ಷಸ ಇದ್ದಂಗೆ. ಒಂದು 60-65 ಪ್ಲಸ್ ಏನೋ ಡೇಸ್ ಶೂಟ್ ಆಗಿದೆ. ಅದರಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಅದ್ರಲ್ಲಿ 3-4 ಡೇಸ್ ಮಾತ್ರ ಸಿಂಗಲ್ ಕಾಲ್ ಶೀಟು. ಇನ್ನು ಮಿಕ್ಕಿದೆಲ್ಲ ಪಾಪ ಎಲ್ಲರೂ ಮಧ್ಯರಾತ್ರಿವರೆಗೂ ಶೂಟ್ ಮಾಡಿಸಿದ್ದಾರೆ. ಒಂದ್ಸಲ 3 ಗಂಟೆವರೆಗೂ ಶೂಟ್ ಆಗುತ್ತೆ. 3 ಗಂಟೆ ಶೂಟ್ ಆಗ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ವಿತ್ ಮೇಕಪ್ ರೆಡಿ ಇರಬೇಕು ಅಂತ ಮಲ್ಲಿಕಾ ಮೇಡಮ್ಗೆ ಹೇಳ್ತಾರೆ, ಮತ್ತೆ ಇವ್ರಿಗೆ ಹೇಳ್ತಾರೆ. ಸೊ ಅಷ್ಟು ರಾಕ್ಷಸನ್ ಥರ ಸಿನಿಮಾ ಮಾಡಿದ್ದಾರೆ ಅವರು. ಸಿನಿಮಾ ರಿಲೀಸ್ ಪ್ಲಾನ್ಸ್ ಬಗ್ಗೆ? ಸಿನಿಮಾ ರಿಲೀಸು 8ಗೆ, 8 ಈವ್ನಿಂಗ್ ಶೋ ಅಂತ ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಆಗಿ 9th ರಿಲೀಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೇದಾಗ್ಲಿ ನಿಮಗೂ ಈ ಸಿನಿಮಾ ಮೂಲಕ. ನಿಮ್ಮ ನಿರ್ಮಾಣ ಸಂಸ್ಥೆಯಿಂದ ಇನ್ನು ಹೆಚ್ಚೆಚ್ಚು ಸಿನಿಮಾಗಳು ಬರೋ ಹಾಗಾಗಿ. ಈಗ ನಮ್ಮ ಸುನಿ ಸರ್, ಗಣೇಶ್ ಸರ್ನ ಬಿಟ್ಟು ನಾಯಕ ನಟಿಯರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತ ಸಮಯ.
ಮಲ್ಲಿಕಾ ಸಿಂಗ್ ಅವ್ರನ್ನ ಕರಿತೀನಿ, ವಿನಯ್ ಅವ್ರನ್ನ ಎಕ್ಸ್ಕ್ಲೂಸಿವ್ ಆಗಿ ಕೊನೆಯದಾಗಿ ಕರಿತೀನಿ ನಾವು ಅವ್ರನ್ನ. ಸ್ವಾತಿಷ್ಠ ಅವರು ಹಾಗೆ ಮಲ್ಲಿಕಾ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಮಲ್ಲಿಕಾ ಕಮ್. ಸ್ವಾತಿಷ್ಠ, ಇವತ್ತು ರಿಲೀಸ್ ಆದಂತ ಹಾಡಲ್ಲಿ ನೀವಿಲ್ಲದೆ ಇದ್ರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದಿರ ನಾಯಕಿಯಾಗಿ. ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ತೆ. ಪ್ರೆಸ್ ಆ್ಯಂಡ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಫಸ್ಟ್ಲಿ ಸುನಿ ಸರಿಗೆ ಥ್ಯಾಂಕ್ ಯು ಹೇಳಬೇಕು, ಬಿಕಾಸ್ ಅವರಿಗೆ ಅವರು ಈ ಕ್ಯಾರೆಕ್ಟ್ರಿಗೆ ನನ್ನ ಚೂಸ್ ಮಾಡಲಿಕ್ಕೆ ಅದಕ್ಕೆ ಅವರಿಗೆ ಏನು ಬ್ಯಾಗೇಜ್ ಇಲ್ಲ. ಲೈಕ್ ವಾಟ್ ಐ ಹ್ಯಾವ್ ಡನ್ ಬಿಫೋರ್, ವಾಟ್ ಕ್ಯಾರೆಕ್ಟರ್ ಐ ಹ್ಯಾವ್ ಡನ್ ಬಿಫೋರ್, ಏನು ಅವ್ರು ನೋಡಿಲ್ಲ. He just saw me as Anuraga when he saw me, at the first place. So I'm very, very thankful to him for giving me this opportunity. Thank you, Suni sir. And Ramesh sir, ನಿಮ್ಮ ಥರ ಒಂದು ಪ್ರೊಡ್ಯೂಸರ್ ಎಲ್ಲ ಆರ್ಟಿಸ್ಟಿಗೂ ಸಿಗಬೇಕು. ವೆರಿ ಫ್ರೆಂಡ್ಲಿ ಆ್ಯಂಡ್ ಸಚ್ ಅ ಗ್ರೇಟ್ ಹಾಸ್ಪಿಟಾಲಿಟಿ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಆ್ಯಂಡ್ ವಿನಯ್, ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಸೇ ಅಬೌಟ್ ಯು, ಬಟ್ ಅದು ಆಮೇಲೆ ನೆಕ್ಸ್ಟ್ ಈವೆಂಟಲ್ಲಿ ಹೇಳ್ತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಅ ಲವ್ಲಿ ಕೋ ಸ್ಟಾರ್, ಆ್ಯಂಡ್ ಐ ವುಡ್ ಲೈಕ್ ಟು ವರ್ಕ್ ಮೋರ್ ವಿತ್ ಯು. ಆಮೇಲೆ ಆಲ್ ದಿ ಟೆಕ್ನಿಷಿಯನ್ಸ್ ತುಂಬ ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದರು. ಶೀಲಂ ಸರ್, ಮಧು ಸರ್ ಆ್ಯಂಡ್ ಆಲ್ ದಿ ಅದರ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್. ಇಷ್ಟು ಕ್ವಾಲಿಟಿ ಇದೆ ಅಂತ ಫಸ್ಟು ಟೆಕ್ನಿಷಿಯನ್ಸ್ಗೆ ನಾವು ಕ್ರೆಡಿಟ್ ಕೊಡಬೇಕು, ಬಿಕಾಸ್ ವಿತೌಟ್ ದೆಮ್ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಕ್ಯಾನ್ ಮೇಕ್ ಅ ಕ್ವಾಲಿಟಿ ಸಿನಿಮಾ. ಆ್ಯಂಡ್ ಎಡಿಟರ್ ಆದಿತ್ಯ, ಥ್ಯಾಂಕ್ ಯು ಸೋ ಮಚ್ ಫಾರ್ bearing with me. And to all the other co-stars, Aruna ma'am and all the other co-artists who worked with me, avರೆಲ್ಲರಿಗೂ thank you. And my staff, Netra, Naveen, makeup artist, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇದು ಬಂದು ನನ್ನ ಸೆಕೆಂಡ್ ಮೂವಿ, ಫಸ್ಟ್ ಮೂವಿ ಇನ್ ಕನ್ನಡ. ಡೆಫಿನೆಟ್ಲಿ ಐ ಹೋಪ್ ಅನುರಾಗ ಕ್ಯಾರೆಕ್ಟರ್ ಇದು ನಿಮ್ಮ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಫೆಬ್ರವರಿ 8th ಹೋಗಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಆ್ಯಂಡ್ ಐಲ್ ಬಿ ಜಸ್ಟ್ ವೇಟಿಂಗ್ ಫಾರ್ ಆಲ್ ಯುವರ್ ಫೀಡ್ಬ್ಯಾಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ವಾತಿ. ಮಲ್ಲಿಕಾ, ಈಗಷ್ಟೇ ನಿಮ್ಮ ಸಾಂಗ್ ನೋಡಿದ್ವಿ. ಟೆಲ್ ಅಸ್ ಸಮಥಿಂಗ್ ಅಬೌಟ್ ದ ಟೀಮ್, ದಿಸ್ ಪರ್ಟಿಕ್ಯುಲರ್ ಸಾಂಗ್. First of all, I would like to extend my gratitude for considering me a part of this beautiful, beautiful project. Thank you to Suni, thanks to Suni sir, Ramesh sir, Vinay, and all the team who had been working so hard for this film. Honestly, I was extremely nervous when I decided to work on this project, but everything went so smoothly. Everybody has been so kind, so humble, and also my team, everybody, whether it be technicians, directors, all the departments, everybody has been kind to me, and I'm very grateful. Thanks to all of you for coming here. I hope you will like the movie. Suni sir and everybody has given all of it to the film, and I feel very blessed, and thank you everybody. ಅಲ್ಲ, ರಾಧೆ ಪಾತ್ರದಲ್ಲಿ ನೋಡಿದಾಗ ಇವ್ರು ಸಿಕ್ಕಾಪಟ್ಟೆ ಸ್ವೀಟ್ ಅಂತ ನಮಗೆ ಗೊತ್ತಿತ್ತು. ಇವ್ರು ಸುನಿ ಸರ್ ಯಾವಾಗಲೂ ಹಿಂಗೇನ ಮಾತಾಡೋದು, ಇವ್ರು ಇಷ್ಟೇ ಸಾಫ್ಟ್ ಸ್ಪೋಕನ್. ಟೆಲ್ ಅಸ್ ಸಮಥಿಂಗ್ ಅಬೌಟ್ ಯುವರ್ ಡೈರೆಕ್ಟರ್ ಅಂಡ್ ದ ಹೀರೋ. They have been very kind to me, always very sweet and very. You can tell us annoying things also, not only the good things. Never annoyed me, never ever. Like in terms of language, it has been. I thought it will be difficult, but no, it wasn't. They were there all the time. Vinay had been like helping me throughout, and also sir, like all of them. You are very sweet people, all of you. Like I loved Bangalore. I loved this place. I loved the people. Energy, especially. Thank you so much. ಈ ಸಿನಿಮಾದ ನಾಯಕ ನಟ ವಿನಯ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾವೆಲ್ಲರೂ ಕಾಯ್ತಾ ಇರೋದು ನಿಮ್ಮ ಮಾತುಗಳಿಗಾಗಿನೇ.
ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಪ್ರೆಸ್ ಮೀಟು. ಲಾಸ್ಟ್ 2 ಪ್ರೆಸ್ ಮೀಟ್ ಮೈಸೂರಲ್ಲಿ ಮಾಡಿದ್ವಿ. ಗುನುಗುನುಗು ಹಾಡು ನನಗೆ ಒಂದು ತುಂಬ ಇಷ್ಟವಾದ ಹಾಡು. ವೀರ್ ಸಮರ್ಥ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಚಿನ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಈ ಸಿನಿಮಾಲಿರೋದು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸುನ್ನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಇಬ್ಬರು ಕೋಸ್ಟಾರ್ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಅವ್ರಿಗೆ ಹೇಳಬೇಕು ಈ ಸಲ ಫೈಟ್ ಇಲ್ಲ, ಬರೀ ಪ್ರೀತಿ. ಸೊ ಈ ಸಲ ಒಂದು ಸರಳ ಪ್ರೇಮ ಕಥೆ ನೋಡಿ, ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅಷ್ಟೇ. ತುಂಬಾ ಸರಳವಾಗಿ ಮಾತಾಡಂಗಿಲ್ಲ, ಟೈಟಲ್ ಮಾತ್ರ ಸರಳ ಪ್ರೇಮ ಕಥೆ. ಒಂದಷ್ಟು ವಿಷಯ ಹೇಳ್ಬೇಕು, ನಮ್ಗೆ ರಿಲೀಸ್ ಹತ್ರದಲ್ಲಿದೆ. ಅದೇ ನಾನು ಅತಿಶಯ್ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಸೊ ಅತಿಶಯ್ ಆಮೇಲೆ ಇಡೀ ಫ್ಯಾಮಿಲಿ ಚಿಕ್ಕಪೇಟೆಯಲ್ಲಿ ಸ್ಟೇ ಮಾಡ್ತಿರ್ತಾರೆ. ಅವ್ರ ಫ್ಯಾಮಿಲಿ ಅವ್ರ ಒಂದು ಅಪ್ಪ ಅಮ್ಮ. ಕತೆ ಹೇಳ್ಬೇಕು, ನಿರ್ದೇಶಕರು ನನಗೆ ಕಂಡುಬಿಡ್ತಾ ಇದ್ದಾರೆ. ಇಂಟ್ರೊಡಕ್ಷನ್ ಮಾತಾಡ್ಕೊಡ್ತಾರೆ. ಓಕೆ ಓಕೆ. ಸೊ ಇಡೀ ಫ್ಯಾಮಿಲಿ ಒಂದು ಚಿಕ್ಕಪೇಟೆಯಲ್ಲಿ ಇರೋ ಒಂದು ಫ್ಯಾಮಿಲಿ, ಒಂದು ಸೀರೆ ಮಾಡೋ ಒಂದು ಫ್ಯಾಮಿಲಿ, ಅವ್ರ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಸುನ್ನಿ ಅವರು ತುಂಬಾ ಸರಳವಾಗಿ ಹೇಳಿದ್ದಾರೆ. ಸೊ ಅದನ್ನ ನೋಡಕ್ಕೆ ಎಲ್ಲರೂ ಫೆಬ್ರವರಿ 8 ಚಿತ್ರಮಂದಿರಕ್ಕೆ ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಾನು ಮತ್ತೆ ಕರಿತೀನಿ ನಿಮ್ಮ ಸ್ಟೇಜ್ಗೆ. ಈಗ ನಮ್ಮ ನಿರ್ದೇಶಕರು ಸುನಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಮಾತಾಡಾಯ್ತು ಸರ್, ಹಿಂದೆ ತಿರುಗಿ ನೋಡ್ತಿದ್ದೀರಾ ಯಾರು ಉಳ್ತಿದ್ದಾರೆ ಅಂತ. ಅರ್ಧ ಗಂಟೆನಾ ನೋಡೋಣ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನೋಡಾಯ್ತು, ಅದಾದ್ಮೇಲೆ ಚಮಕು ಸಖತ್ ಎಲ್ಲ ನೋಡ್ಕೊಂಡು ಬಂದಿದೀವಿ. ಒಂದು ಸರಳ ಪ್ರೇಮ ಕಥೆಯಲ್ಲಿ ಏನ್ ವಿಭಿನ್ನವಾದ ಪ್ರೇಮ ಕಥೆ ಹೇಳೋಕೆ ಹೊರಟಿದ್ದೀರಾ? ಎಲ್ಲ ಪತ್ರಿಕೆ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣ ಮತ್ತು ವಿನಯ್ ಸರ್ ಫ್ಯಾನ್ಸು ಪ್ರತಿಯೊಬ್ಬರಿಗೂ ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಪ್ರೆಸ್ ಮೀಟ್ ವಿಶೇಷ ಏನಂದರೆ ಪ್ರತಿಯೊಬ್ಬರು ನನ್ನ ಕೇಳಿದ್ರು, ಪ್ರೊಡ್ಯೂಸರ್ ಸರ್, ಮ್ಯೂಸಿಕ್ ಡೈರೆಕ್ಟ್ರು, ಹೀರೋಯಿನ್ಸ್ ಪ್ರತಿಯೊಬ್ಬರು ಕೇಳಿದ್ರು ಇಲ್ಲಿ ಏನು ಮಾತಾಡೋದು ಅಂತ. ನನಗೆ ಯಾವಾಗಲೂ ಅನ್ಸೋದು ನನಗೆ ಯಾರು ಹೇಳ್ಕೊಡೋರು ಏನು ಮಾತಾಡೋದು ಅಂತ. ಎಲ್ಲರಿಗೂ ವಿನಯ್ ಸರ್ ಒಬ್ಬರು ಕೇಳಲ್ಲ, ಯಾಕಂದರೆ ಅವ್ರು ಮಾತಾಡಲ್ಲ ಇಲ್ಲ. ಸೊ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಏನು ಮಾತಾಡಬೇಕು ಅಂತ ಅಲ್ಲಿ ಹೋಗಿ ಯಾರು ಕೇಳ್ತಾರೋ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋದು ಅಂತ ಹೇಳಿದ್ದೀನಿ. ಇವ್ರು ಬೇಗ ಮುಗಿಸ್ತಾನೆ ಸುನಿ ಅಂದರು. ಇದು ನಾನು ಹೇಳಿದೆ 12 ನಿಮಿಷ ಮಾತಾಡ್ತೀನಿ ಸರ್ ಸ್ಟೇಜ್ ಮೇಲೆ. ನೆಕ್ಸ್ಟ್ ಪ್ರೆಸ್ ಮೀಟ್ ಒಂಚೂರು ಪುಷ್ ಮಾಡಿದ್ರು ಪರವಾಗಿಲ್ಲ, ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಯಾರಿಂದ ಶುರು ಮಾಡಿ? ಫಸ್ಟ್ ರಮೇಶ್ ಸರ್, ಪ್ರೊಡ್ಯೂಸರ್. ಒಬ್ರು ಪ್ರೊಡ್ಯೂಸರ್ ಸಿಗೋದೇ ನಮ್ಮ ಪೂರ್ವಜನ್ಮದ ಪುಣ್ಯ. ಸೊ ಅಂಥದ್ರಲ್ಲಿ ರಮೇಶ್ ಸರ್ ಒಂದು ಮಾತು ಹೇಳ್ತಾರೆ, ಸರ್ ಈ ಸಿನಿಮಾ ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಂದರು ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ. ಸೊ ನಮ್ಮ ಮೇಲಿರೋ ಅರ್ಧ ಬರ್ಡನ್ನು ತೆಗೆದಾಯ್ತು. ಸೊ ಅದೇ ನಾನು ಅಂದರೆ ಈ ರೀತಿ ಯಾರನ್ನ ಒಬ್ರು ಹೇಳಿದಾಗ ನಾವು ಒಂದು ಭಾರ ಇಲ್ದೇನೆ ನಾವು ಸಿನಿಮಾ ಶೂಟ್ ಮಾಡ್ಬೋದು. ಸೊ ಅದು ರಮೇಶ್ ಸರ್ ಹೆಸರೇ ನನ್ನ ಬರ್ತಡೆಗೆ iPhone 15 ಗಿಫ್ಟ್ ಕೊಟ್ಟರು. ಸೊ ನೆಕ್ಸ್ಟ್ ಇಯರ್ iPhone 16 ಕೊಡ್ಬೇಕು. ಅದಕ್ಕೆ ಇಷ್ಟೊಂದು ಹೊಗಳ್ತಾ ಇರೋದು ನಿರ್ಮಾಪಕರನ್ನ. ಸೊ ಇನ್ನು ಅತಿಶಯ ಅಂದರೆ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ, ಇದಕ್ಕೂ ಮುಂಚೆ 9 ಮೂವಿಗೂ ನನಗೆ ಸಿಂಪಲ್ ಸುನಿ ಅಂತಿದ್ರು. ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರೀಲಿಲ್ಲ, ಯಾಕಂದ್ರೆ ದೊಡ್ಡ ಮನೆ ಹುಡುಗನೇ ಅಷ್ಟು ಸಿಂಪಲ್ ಆಗಿರ್ಬೇಕಾದ್ರೆ ನೀನ್ ಯಾವ ಲೆಕ್ಕ ಅಂತ ಡೈಲಾಗ್. ಅಂದ್ರೆ ಅವರು ಎಷ್ಟು ಅಂದ್ರೆ ನಾವೊಂದಷ್ಟು ದಿವಸ ಬೇಗ ಕರೆಸಿ ವೆಯ್ಟ್ ಮಾಡ್ಸಿದೀವಿ, ಒಂದು ಮಾತಾಡಲ್ಲ. 6 ಗಂಟೆ ಕಳಿಸ್ತೀವಿ ಅಂದಿರೋದು 9-10 ಆಗುತ್ತೆ ಸರ್. ಹೇಳಿದ್ರು ಅವ್ರು ಅಷ್ಟು ಕೇಳೋದು ಹೊರತು ನಮ್ಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ. ಸೊ ತುಂಬ ಸ್ಮೂತ್. ಮತ್ತು ವಿನಯ್ ಸರ್ ಹೇಳಬೇಕು ಅಂದರೆ ಮಗು ಥರ. ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದಾಗ ಸ್ಕೂಟರ್ ತರಿಸ್ಕೊಂಡು ಅದು ಕಲಿತರು, ಮ್ಯೂಸಿಕ್ ಕಲಿತರು. ಸೊ ಪ್ರತಿಯೊಂದೂ ಸ್ಟೂಡೆಂಟ್ ಥರ ಅವರು ಕಲಿತಾ ಹೋಗ್ತಾರೆ. ಮತ್ತು ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪಿಂದ ಬಂದಿದ್ರು ಅವರು ತುಂಬ ಸಿಂಪಲಾಗಿ ಕೂತ್ಕೊಂತಾರೆ, ಎಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅವ್ರನ್ನ ಶೂಟ್ ಮಾಡೋಕ್ಕೆ ತುಂಬ ಖುಷಿ ಆಯಿತು. ಮತ್ತು ಇನ್ನೂ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೂ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡೋದು. ಸೊ ಗ್ಯಾಪಲ್ಲಿ ಡೇಟ್ಸ್ ಕೇಳ್ತಾ ಇದ್ದಾರೆ ವಿನಯ್ ಸರ್. ಸ್ವಾದಿಷ್ಟ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಅವ್ರದ್ದು ಪತ್ರಿಕಾಗಾರ್ತಿ ಕ್ಯಾರೆಕ್ಟರ್. ಸೊ ಅದಕ್ಕೆ ಕನ್ನಡ ಬರೋವಂಥ ಹುಡುಗಿನೇ ಹುಡುಕ್ತಿದ್ದಾಗ ಸೊ ಇವ್ರದ್ದು ಆಡಿಷನ್ ಬಂತು. ಇವ್ರದ್ದು ವಿಕ್ರಮ್, ಕಮಲ್ ಹಾಸನ್, ವಿಜಯ್ ಸೇತುಪತಿ ಅವ್ರ ಜೊತೆ ಮಾಡಿರೋಂಥ ಹುಡುಗಿ. ಸೊ ನಾನು ಹೇಳಿದೆ ಇಲ್ಲ ಕನ್ನಡ ಇರೋರು ಬೇಕು ಅಂತ. ಇಲ್ಲ ಸರ್ ಇವ್ರು ಕನ್ನಡದವ್ರೆ, ನೀವು ನೋಡಿ ಅಂತ ಹೇಳಿದ್ರು. ಸೊ ಅವಾಗ ನೋಡಿದಾಗ ತುಂಬ ಖುಷಿ ಆಯಿತು. ಅವರು ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಕಳಿಸಿದ್ರು ಅದು. ಸೊ ಅದಾದಮೇಲೆ ಅವ್ರದ್ದು ಆಡಿಷನ್ ತೊಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಮೇಲೆ ಅವರು ಸ್ಕ್ರಿಪ್ಟ್ ಒಪ್ಪಿಕೊಟ್ರು. ಸೊ ತುಂಬ ಚೆನ್ನಾಗಿ
ಅಭಿನಯಿಸಿದ್ದಾರೆ. ಸೊ ನೀವು ನೋಡಿದ್ರೆ ಗೊತ್ತಾಗ್ತದೆ ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡಕ್ಕಲ್ಲ, ಇವ್ರ ಕ್ಯಾರೆಕ್ಟರ್ನ ನೀವು ಫಿಲಮ್ ನೋಡಿದ್ಮೇಲೆ ಕ್ಯಾರೆಕ್ಟರ್ ಗೊತ್ತಾಗೋದು. ಸರ್ ನೀವು ಕ್ಯಾಮ್ರಾ ನೋಡ್ಕೊಂಡು ಇಲ್ಲೊಂದು ಕ್ಯಾಮ್ರಾ ಇಟ್ಟರೆ ಜಾಸ್ತಿ ಕ್ಷಮೆ ಇರಲಿ, ನಾನು ಹುಡುಗಿ ನೋಡ್ಕೊಂಡು ಮಾತಾಡೋದು. ಇನ್ನ ರಾಧೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಬೇಕಾದ್ರೆ ಹೇಳೋದು, ನಾನು ಏನ್ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಬೇಸಿಕಲಿ ಮಲ್ಲಿಕಾ ಸಿಂಗ್ ಮೇಡಮ್ ಹೀರೋಯಿನ್ ಆಗಿ ಆಯ್ಕೆ ಆಗಕ್ಕೆ ನಮ್ಮ ರಮೇಶ್ ಸರ್ ಕಾರಣ. ನಮ್ಮ ತಂದೆ ತಾಯಿ ನೋಡೋರು, ನಮ್ಮ ಮನೆಯಲ್ಲಿ ರಾಧಾಕೃಷ್ಣ ನೋಡೋರು. ನಾನು ಹೋದಾಗ ನೋಡ್ತಿದ್ದೆ ಒಂದಷ್ಟು ಎಪಿಸೋಡ್ಸ್, ಬಟ್ ನಾನು ಕ್ಯಾಪ್ಚರ್ ಆಗಿರಲಿಲ್ಲ. ರಮೇಶ್ ಸರ್ ನಾನು ಹೇಳಿದೆ, ಒಬ್ರು ನಾರ್ತ್ ಇಂಡಿಯನ್ ಕನ್ನಡ ರಿಯಾಲಿಟಿ ಶೋ ಅಲ್ಲಿ ಬರೋ ಸಿಂಗರ್ ತರದ್ದು. ಈಗ ಆಕ್ಚುಲಿ ಒಬ್ಬ ಪಂಜಾಬಿ ಹುಡುಗ ಅದೇ ರೀತಿ ಹುಡುಗ ಇದೆ ನನ್ನ ಶೋ ಅಲ್ಲಿ. ಸೊ ಈ ರೀತಿ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಮೇಶ್ ಸರ್ ಇಮಿಡಿಯೇಟ್ ಆಗಿ ರಾಧಾಕೃಷ್ಣ ಇವ್ರ ನಾಯಕನ ಹೀರೋಯಿನ್ ಅಂತಂದ್ರು. ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡ್ದೋ, ಆಮೇಲೆ ಅವರು ಅಷ್ಟು ಕನೆಕ್ಟ್ ಆಗಲಿಲ್ಲ ನಮಗೆ. ಸೊ ಬೇರೆ ಬೇರೆಯವ್ರನ್ನ ನೋಡ್ತಾ ಇದ್ದ, ಕೊನೆಗೆ ಒಂದ್ಸಲ ಅವ್ರ ಕಡೆಯಿಂದಾನೇ ಕಾಲ್ ಬಂತು. ಆಮೇಲೆ ಹೋಗಿ ಸ್ಕ್ರಿಪ್ಟ್ ಬಾಂಬೆಗೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡೋದು, ಮೇಡಮ್ ಖುಷಿಯಾಗಿ ಒಪ್ಕೊಂಡ್ರು. ಸೊ ನಾವು ಕೇಳಿದ್ಕಿನ್ನ ಹೆಚ್ಚಿಗೆ ಡೇಟ್ಸ್ ಕೊಟ್ಟು ತುಂಬ ನಮಗೆ ಅನುಕೂಲ ಮಾಡಿಕೊಟ್ರು. ತುಂಬ ಥ್ಯಾಂಕ್ ಯು ಮೇಡಮ್. ಡೈಲಿ ಮೈಕ್ ಇಟ್ಕೊಂಡು ಆಕ್ಷನ್ ಕಟ್ ಹೇಳಿದ್ರು ಪ್ರೆಸ್ ಮೀಟ್ ಬಂದಾಗ ಒಂಚೂರು ನರ್ವಸ್ ಆಗಿ ಆಗ್ತಿದೆ. ಆರಾಮ್ ಸರ್ ಎಲ್ಲ. ಇನ್ನು ಸಚಿನ್ ಬಗ್ಗೆ ಹೇಳ್ಬೇಕಂದ್ರೆ, ಸಚಿನ್ ಹೇಳ್ದ, ಸರ್ ನನ್ನೊಂದು ಆಶೆ ಈಡೇರಿಸಿ ಅಂತ. ನನ್ನೊಂದು ಆಶೆ ಇದೆ, ಈಡೇರಿಸಿ ಅಂತ ಮೆಸೇಜ್ ಆಗ್ತದೆ. ನಾನು ಅನ್ಕೊಂಡೆ ನಂದೊಂದು ಚಾಪೀಸಲ್ಲಿ ಗೆದ್ದುತ್ತಾನೇನೋ ಏನು ಹೇಳಿದ್ರು. ಆಮೇಲೆ ಹೇಳಿದೆ ಇಲ್ಲ ಹಿಂಗೊಂದು ಸಾಂಗ್ ಬೇಕು ಅಂತ. ಬಟ್ ಎಲ್ಲ ಕನೆಕ್ಟ್ ಆಗಿದೆ ಅಷ್ಟೇ. ನಾವು ಆ ಟೈಮಲ್ಲಿ ನಾನು ಬರಿಬೇಕಾಯ್ತು ಈ ಸಾಂಗ್ನ ಲಿರಿಕ್ಸ್. ಒಂದು 2 ಲೈನ್ ಬರೆದು ನನಗೆ ಸಿಗ್ತಿರ್ಲಿಲ್ಲ ಕ್ಯಾಚ್. ಸರಿ ಸಚಿನಿಗೆ ಕೊಟ್ಟೆ, ಸಚಿನ್ ಬರ್ದ. ನಾನೊಂದು ಲೈನ್ ಹೇಳಿದ್ದೆ, ಇಬ್ರು ಸೇರ್ತೀವಿ ಊರು ತುಂಬ ಗುಸುಗುಸು ನೆಟ್ಟಿದೆ ಅಂತ. ಎಷ್ಟು ಮುದ್ದೆ ಬರ್ದಂದ್ರೆ, ದುಂಬಿ ಬಟ್ಟಿಗೆ ಬಂದಗಳಿಗೆ ಊರ ತುಂಬ ಊಹಾಪೋಹ ಅಂತ ಬರ್ದ. ನನಗೆ ಜಯಂತ್ ಕಾಕಿಣಿ ಸರ್ ಬರ್ದಿದ್ದ ಥರ ಫೀಲ್ ಆಗೋಯ್ತು. ಸೊ ನನಗೆ ತುಂಬ ಖುಷಿ ಆಯಿತು ಸಾಂಗ್. ಅದು ಫಸ್ಟ್ ಸಾಂಗ್. ಆಮೇಲೆ ನಾನು ಹೇಳಿದ್ದೆ, ನಿಮ್ಗೆ ಏನಾದರೂ ದೊಡ್ಡ ಕಾಂಟ್ಯಾಕ್ಟ್ ಇರಬೇಕು ಅಂತ. ಮೋದಿ ಸರ್ ಜೊತೆ ಫೋಟೋ ಕಳಿಸ್ತಾ, ರಾಹುಲ್ ದ್ರಾವಿಡ್ ಜೊತೆ ಫೋಟೋ ಕಳಿಸ್ತಾ. ಸೊ ಇಮಿಡಿಯೇಟ್ ಸೆಲೆಕ್ಟ್, ಆಮೇಲೆ ಸಾಂಗ್ ನೋಡ್ಕೊಳ್ಳೋಣ, ಫಸ್ಟ್ ಸೆಲೆಕ್ಟ್ ನೀವು ಅಂತ ಹೇಳಿದೆ. ಸೊ ಇದು ಬಿಟ್ಟು ವೀರ್ ಸಮರ್ ಸರ್ ಬಗ್ಗೆ ಫಸ್ಟ್ ಅವ್ರ ಬಗ್ಗೆ ಮಾತಾಡೋಕೆ ಮ್ಯೂಸಿಕ್ ಇದ್ರು. ವೀರ್ ಸಮರ್ ಸರ್ ನಾನು ಗಂಟೆಗೋಷ್ಠವಾಗಿ ಹೇಳ್ತೀನಿ, ಯೂಶಲಿ ಇಂಡಸ್ಟ್ರಿಯಲ್ಲಿ ಪರ್ಫೆಕ್ಟ್ ಟೈಮಿಗೆ ಡೆಲಿವರಿ ಮಾಡೋರು ವೀರ್ ಸಮರ್ ಸರ್. ಯಾವ ಮ್ಯೂಸಿಕ್ ಡೈರೆಕ್ಟರು, ಎಡಿಟರ್ಸು, ಟೆಕ್ನಿಷಿಯನ್ಸು ಇನ್ಕ್ಲೂಡಿಂಗ್ ಮೀ. ನಾನು ಒಂದು ಇದನ್ನು ಡಿಸೆಂಬರಲ್ಲಿ ರಿಲೀಸ್ ಮಾಡೋಣ ಅಂದ್ಕೊಂಡೆ, ಈಗ ಫೆಬ್ರವರಿ ಬಂದಿದ್ವಿ. ನಾವೆಲ್ಲರೂ ಡಿಲೇ ಮಾಡ್ತೀವಿ ಟೆಕ್ನಿಷಿಯನ್ಸು. ಬಟ್ ವೀರ್ ಸಮರ್ ಸರ್ ಮಾತ್ರ ಪ್ರತಿ ಸಲನೂ ಫೋನ್ ಅಟೆಂಡ್ ಮಾಡ್ತಾರೆ. ಸರ್ ಇನ್ನು 2 ಅವರ್ ಕಳಿಸ್ತೀನಿ ಅಂದರೆ 2 ಅವರ್ ಒಳಗಡೆ ಬರುತ್ತೆ. ಸೊ ಎನಿ ಟೈಮ್ ಕೀಬೋರ್ಡ್ ಮುಂದೆ ಕೂತಿರ್ತಾರೆ. ಇನ್ನು ಅವ್ರ ಮ್ಯೂಸಿಕ್ ಬಗ್ಗೆ 2 ಸಾಂಗ್ ಕೇಳಿದ್ರೆ ಇನ್ನು ಮಿಕ್ಕಿ ಸಾಂಗ್ಗಳು ಕೇಳ್ತೀರಾ. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರ ಸ್ಟ್ರೆಂತ್ ಏನು ಅಂತ. ನನಗೆ ಶಾಕ್ ಆಯಿತು, ವೀರ್ ಸಮರ್ ಸರ್ ಆ್ಯಕ್ಚುಲಿ ಕಾಣಿಸ್ತಾರೆ ನನಗೆ. ಸರ್ ಇದು ಎಷ್ಟನೇ ಮೂವಿ? 40 ಸಿನಿಮಾ ಮಾಡಿದ್ದಾರೆ ವೀರ್ ಸಮರ್ ಸರ್. ತುಂಬ ಅಗಾಧವಾದಂಥ ಶಕ್ತಿ ಇರೋರು ಅವ್ರು. ತುಂಬ ದೊಡ್ಡವ್ರ ಜೊತೆ ಎಲ್ಲ ವರ್ಕ್ ಮಾಡಿರೋರು, ಶಾಸ್ತ್ರೀಯ ಎಲ್ಲ ರೀತಿ ಪ್ರಕಾರ ಸಂಗೀತಗಳನ್ನ ಕಲ್ತಿರೋರು. ಕಾರಂಜಿ ಅವ್ರದ್ದು ಫಸ್ಟ್ ಫಿಲಮ್ ಕಾರಂಜಿಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಿದ್ದೆ, ಸಿಕ್ಕಿರಲಿಲ್ಲ ಆ ಫಿಲಮ್ಗೆ. ಬಟ್ ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ದು ನನ್ನ ಪುಣ್ಯ. ಯಾರು ನೋಡಿದ್ದೀನಿ ಎಡಿಟರ್ ಆದಿ, ಫಸ್ಟ್ ಫಿಲಮ್ ಅವನು 24/7 ವರ್ಕ್ ಮಾಡ್ತಾ ಇದ್ದಾನೆ. ಅವನೇನೋ ಮಾತಾಡ್ಬೇಕು ಅಂತ ಒಂದು ಸ್ಪೀಚ್ ರೆಡಿ ಮಾಡ್ಕೊಂಬಂದಿದ್ದೆ, ಚಾನ್ಸ್ ಸಿಕ್ಕಿಲ್ಲ. ಸೊ ಅದೇ ಪ್ರೀ ರಿಲೀಸ್ ಇವೆಂಟ್ ಇರೋದ್ರಿಂದ ಇನ್ನು ಮಿಕ್ಕಿದ್ದೆಲ್ಲ ಅಲ್ಲಿ ಮಾತಾಡ್ತೀವಿ. 12 ನಿಮಿಷ ಆಯ್ತು ಸರ್, ಇನ್ನೂ ಆಗಿಲ್ಲ. ಮಾತಾಡ್ತೀನಿ, ಮಾತಾಡಿ ಅಂದರೆ ಮಾತಾಡ್ತೀನಿ. 11 ಸಾಂಗ್ ಇದೊಂದೇ ಡ್ರೀಮ್ ಸಾಂಗ್ ಇರೋದು. ಇನ್ನು ಮಿಕ್ಕಿದೆಲ್ಲ ಕತೆ ಜೊತೆನೇ ಹೋಗುತ್ತೆ. ಹೀರೋ ಬೇಸಿಕಲಿ ಮ್ಯೂಸಿಷಿಯನ್, ಸಾಧು ಸರ್ ಅಸಿಸ್ಟೆಂಟ್, ಅಂದ್ರೆ ರಿಯಲ್ ಸಾಧು ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋ. ಈಗ ಸಾಧು ಸರ್ದು ಲೂಪ್ ಸ್ಟುಡಿಯೋ ಇದೆ, ಅದರಲ್ಲೊಬ್ಬರು ಅಸಿಸ್ಟೆಂಟ್ ವರ್ಕ್ ಮಾಡ್ತಾರಲ್ಲ, ಸೇಮ್ ಅದೇ ರೀತಿ ಅತಿಶಯ್ ಅಸಿಸ್ಟೆಂಟ್. ಅತಿಶಯ್ ಆಮೇಲೆ ವಿನಯ್ ಸರ್ದು ಒಂದು ದಸರಾ ಫೋಟೋ ವೈರಲ್ ಆಗಿತ್ತು. ದಸರಾದಲ್ಲಿ ತುಂಬ ಸುಮ್ಮನೆ ಕೂತಿರೋ ಥರ. ಸೊ ಪ್ರಸನ್ನ ಸರ್ ಈಗ ಸ್ಟೋರಿ ರೈಟರ್ ಬಂದಿಲ್ಲ, ಅವ್ರು ನನಗೆ ಕತೆ ನರೇಟ್ ಮಾಡಿದಾಗ ಯಾರ ಜೊತೆ ವರ್ಕ್ ಮಾಡಬೇಕು ಅಂದಾಗ ನಮ್ಗೆ ಗೊತ್ತಿತ್ತು. ಅಂದ್ರೆ ಚಿಕ್ಕಪೇಟೆಯಲ್ಲಿ 10 ಜನ ಜೊತೆ ಒಂದು ಹುಡುಗ ಥರ ಇರಬೇಕು, ನಮ್ಗೆ ಏನು ಫೋಕಸ್ ಕೊಡದೆ 10 ಜನದಲ್ಲಿ ಒಬ್ರು ಅಂತ. ಸೊ ವಿನಯ್ ಸರ್ ಆ ಫೋಟೋ ವೈರಲ್ ಆಗಿದ ತಕ್ಷಣ ನಮ್ಗೆ ಕ್ಯಾಚ್ ಆಯ್ತು, ಇಲ್ಲ ದೇವ್ರು ಕಳಿಸ್ತಾ ಇದ್ದಾನೆ ಅಂತ. ಸೊ ಅಲ್ಲಿ ಡೈಲಾಗ್ಸ್ ಅದೇ ವಿನಯ್ ಸರ್ ನಡತೆ ನಂದೊಂಚೂರು ಕಾಮಿಡಿ ಪಂಚಿಂಗ್ಸ್ ಇದೆ. ಅಲ್ಲ ಅವಾಗಲೇ ಹೇಳಿದ್ನಲ್ಲ ಸರ್, ಇವ್ರ ತರ್ಲೆ ಕ್ಯಾರೆಕ್ಟರು, ಇವರು ವಿನಯ, 2 ಮಿಕ್ಸ್ಚರ್ ಅತಿಶಯ್. ಫನ್ ಇದೆ, ಇಡೀ ಮೂವಿ ಫನ್ ಇದೆ. ಸೊ ಲಾಸ್ಟಲ್ಲಿ ಒಂದಷ್ಟು ಫೀಲ್ ಎಲಿಮೆಂಟ್ಸ್ ಇದೆ. ಎಲ್ಲರೂ ಮಾಡ್ಕೊಂಡು ಅನ್ಸುತ್ತೆ. ಮಧು ಸರ್ ಕೊರಿಯೋಗ್ರಫಿ, ಅವರ ಅಸೋಸಿಯೇಟ್ ಡೈರೆಕ್ಟರ್ ಕೂಡ. ಎಲ್ಲ ಸಾಂಗು ಅವರೇ ಮಾಡಿದ್ದಾರೆ ಕೊರಿಯೋಗ್ರಫಿ. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅದು ಪ್ರತಿಯೊಬ್ಬರಿಗೂ ನನ್ನ ಜಯಶಾಂತ್, ಮಂಜು, ಅರ್ಜುನ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.